ಹೊಗೆ ಶ್ವಾಸಕೋಶಕ್ಕೆ ಡ್ಯಾಮೇಜ್ ಇವು. ಹೊಗೆ ಶ್ವಾಸಕೋಶಕ್ಕೆ ಡ್ಯಾಮೇಜ್ ಇವು. ಎಲ್ಲ ಆಲೂರು ನಗರ ವ್ಯಾಪ್ತಿಯ ಎಲ್ಲ ನನ್ನ ಆತ್ಮೀಯ ಸಾರ್ವಜನಿಕ ಬಂಧುಗಳೇ, ಆತ್ಮೀಯ ಕಾರ್ಯಕರ್ತರೆ, ನಮ್ಮ ಮಂಡಲ ಅಧ್ಯಕ್ಷರು ಕೂಡ ಉಪಸ್ಥಿತರಿದ್ದಾರೆ, ಹೇಮಂತ್ ಅವರೇ, ಹಾಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಪತ್ರಕರ್ತ ಮಿತ್ರರೇ, ಆಲೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 70 ಲಕ್ಷ ರೂಪಾಯಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಭೂಮಿ ಪೂಜೆಯನ್ನು ಮಾಡಿದ್ದೀನಿ. ಮರಸೂರಲ್ಲಿ 300 ಮೀಟರ್ ರಸ್ತೆ ಈಗ ತಾನೇ ಪೂಜೆ ಮಾಡಿ ಬಂದಿದ್ದೀನಿ. ಇವತ್ತು ದೊಡ್ಡ ಬೀದಿಯಲ್ಲಿ ಸುಮಾರು 210 ಮೀಟರ್ ರಸ್ತೆಯನ್ನು ಇಲ್ಲೂ ಕೂಡ ಮಾಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ 4ನೇ ವಾರ್ಡಲ್ಲಿ ಸುಣ್ಣದ ಬೀದಿಯಲ್ಲಿ 108 ಮೀಟ್ರು, ವಾರ್ಡ್ ನಂಬರ್ 10ರಲ್ಲಿ ಮರುಡಾಂಬೀಕರಣ 440 ಮೀಟ್ರು, ಅದೇ ರೀತಿಯಲ್ಲಿ ವಾರ್ಡ್ ನಂಬರ್ 1 ಮತ್ತು 2ರಲ್ಲಿ 154 ಮೀಟ್ರ್ ಒಂದು ಮತ್ತು 150 ಮೀಟ್ರ್ ಒಂದು ರಸ್ತೆ, ಅದೇ ರೀತಿ ವಾರ್ಡ್ ನಂಬರ್ 11ರಲ್ಲಿ 100 ಮೀಟ್ರ್ ರಸ್ತೆ, ಅದೇ ರೀತಿಯಲ್ಲಿ BM ರಸ್ತೆ ಸರ್ಕಾರಿ ಆಸ್ಪತ್ರೆ ಹತ್ತಿರ 25 ಮೀಟ್ರು ಡ್ರೈನೇಜು ಮತ್ತು ಸ್ಲ್ಯಾಬು, ಅದೇ ರೀತಿಯಲ್ಲಿ ವಾರ್ಡ್ ನಂಬರ್ 9ರಲ್ಲಿ ಹಳೆ ಸಂತೆ ಬೀದಿ 70 ಮೀಟ್ರು ರಸ್ತೆ, ಅದೇ ರೀತಿಯಲ್ಲಿ ಆಲೂರು ವೀರಶೈವ ಕಲಾಮಂಟಪದ ಮುಂಭಾಗದಲ್ಲಿ 2 ಲಕ್ಷ ರೂಪಾಯಿ ಇಂಟರ್ಲಾಕು, ತಿರುಮಲ ರಂಗನಾಥ ಸ್ವಾಮಿಗೆ 2 ಲಕ್ಷ ರೂಪಾಯಿ ಇಂಟರ್ಲಾಕು, ಅದೇ ರೀತಿಯಲ್ಲಿ ಆಲೂರು ನಗರದ ಬೇಡಿಚಮಲ್ಲಿ ದೇವಸ್ಥಾನಕ್ಕೆ 1 ಲಕ್ಷ ರೂಪಾಯಿದ ಕಾಮಗಾರಿ, ಅದೇ ರೀತಿ ಹೌಸಿಂಗ್ ಬೋರ್ಡ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ 1.5 ಲಕ್ಷ ರೂಪಾಯಿದು ಐಮಾಸ್ಕ್ ಲೈಟು, ಆಲೂರು ನಗರದ ಮರ್ಸು ದೇವಸ್ಥಾನಕ್ಕೆ ಸುಮಾರು 2 ಲಕ್ಷ ರೂಪಾಯಿ, ಆಲೂರು ಪಟ್ಟಣದ ಫುಡ್ ಕೋರ್ಟಿಗೆ 10 ಲಕ್ಷ ರೂಪಾಯಿ, ಅದೇ ರೀತಿಯಲ್ಲಿ ಆಲೂರು ಪಟ್ಟಣದ ಮಸೀದಿ ಹಿಂಭಾಗ ಸುಬ್ಬೇಗೌಡರ ಮನೆ ಹತ್ರ ರಸ್ತೆ ಅಭಿವೃದ್ಧಿಗೆ 2 ಲಕ್ಷ ರೂಪಾಯಿ. ಈ ರೀತಿ ಹಲವಾರು ಕಾಮಗಾರಿಗಳನ್ನ ಇವತ್ತು ಆಲೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾಡ್ತಾ ಇದ್ದೀವಿ. ಆಲೂರಿಗೆ ಒಂದು ಸೌಂದರ್ಯೀಕರಣ ದೃಷ್ಟಿಯಿಂದ, ಒಂದು ರಾಷ್ಟ್ರೀಯತೆಯನ್ನು ಮೈಗೂಡಿಸಬೇಕು ಅಂತಕ್ಕಂಥ ಹಿತದೃಷ್ಟಿಯಿಂದ ಆ ಕೊನೆಪೇಟೆಯಲ್ಲೂ ಕೂಡ 100 ಅಡಿದು ಧ್ವಜಸ್ತಂಭವನ್ನು ಕೂಡ ಸ್ಥಾಪನೆಯನ್ನು ಮಾಡ್ತಾ ಇದ್ದೀವಿ. ಅದು ಪೂಜೆ ಕೂಡ ಆಗೋಗಿದೆ. ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಬೈರಾಪುರ ರೋಡ್ ಕೂಡ ದ್ವಿಪಥ ರಸ್ತೆಯನ್ನಾಗಿ ಮಾಡ್ತಾ ಇದ್ದೀವಿ. ಇಲ್ಲೂ ಕೂಡ ಮೊನ್ನೆ ನಾವು 400 ಮೀಟರ್ ದ್ವಿಪಥ ರಸ್ತೆ ಆಗಿದೆ. ಉಳಿದಿರ್ತಕ್ಕಂಥ ಬೈಪಾಸ್ಗೆ ಕೂಡಿಸ್ತಕ್ಕಂಥ ಕೆಲಸವನ್ನು ಕೂಡ ಮುಂಬರ್ತಕ್ಕಂಥ ದಿನಗಳಲ್ಲಿ ಮಾಡ್ತೀವಿ. ನಮ್ಮೆಲ್ಲರ ಉದ್ದೇಶ ಒಂದೇ, ಆಲೂರು ನಗರವನ್ನು ಒಂದು ಮಾದರಿ ನಗರವನ್ನಾಗಿ ಮಾಡಬೇಕು, ಇಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಕ್ಕೆ ಆದ್ಯತೆಯನ್ನು ಕೊಡಬೇಕು ಅಂತಕ್ಕಂಥ ಹಿತದೃಷ್ಟಿಯನ್ನು ಇಟ್ಕೊಂಡು ಕೆಲಸ ಮಾಡ್ತಿದ್ದೀವಿ. ತಮ್ಮೆಲ್ಲರ ಆಶೀರ್ವಾದ ಬೆಂಬಲ ಇದೇ ರೀತಿ ಮುಂದುವರಲಿ ಅಂತೇಳಿ ನಾನಾದರೂ ಕೂಡ ಪ್ರಾರ್ಥನೆ ಮಾಡ್ತೀನಿ. ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ. ಬಂಧುಗಳೇ, ನಮ್ಮ ನೆಚ್ಚಿನ ಶಾಸಕರಾದ ಹಾಗೂ ಅನಂತರ ಆಲೂರಿನ ಸಮಸ್ತ ನಾಗರಿಕ ಬಂಧುಗಳೇ, ಈ ರಸ್ತೆ ತುಂಬ ವರ್ಷದಿಂದ ನೆನೆಗುದಿಗೆ ಬಿದ್ದಿತ್ತು. ಆಲೂರಿನ ದೊಡ್ಡ ಬೀದಿ ಮತ್ತು ಪ್ರಕೃತಿ ನಗರದಿದ್ದನ್ನು ನೆನೆಗುದಿಗೆ ಬಿದ್ದಂಥ ಸಮಯದಲ್ಲಿ ನಮ್ಮ ಶಾಸಕರನ್ನ ಕೇಳ್ಕೊಂಡಾಗ ಅವರು ತುಂಬ ಹೃದಯದಿಂದ ಮಾಡ್ಕೊಡ್ತೀನಿ ಹೇಮಂತು, ಇಲ್ಲೆಲ್ಲರನ್ನೂ ಸೇರಿಸಿ ಒಗ್ಗಟ್ಟಿನಿಂದ ಯಾವುದೇ ರೀತಿಯಾದ ನಮ್ಮ ಶಾಸಕರು ಜಾತಿ ಭೇದ ಪಂಥ ಇಲ್ದಲೇ ನಮ್ಮ ಶಾಸಕರು ಆಲೂರು ಪಟ್ಟಣವನ್ನು ಸುಂದರವಾಗಿಡಬೇಕು ಅಂತ ಹೇಳ್ತಾ ತುಂಬ ಚೆನ್ನಾಗಿ ಮಾಡ್ಕೊಡ್ತೀನಿ, ಕೆಲಸ ಕಾರ್ಯಗಳನ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಶಾಸಕರು. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ.